क्राइम कंट्रोल महिला और बच्चों पर हो रहे जुल्म को रोकने की हिदायत। सीनियर पुलिस ऑफिसर्स के एनुअल मीटिंग कॉन्फ्रेंस के मौके पर राज्य के सीएम ने जुल्म और ज्यादती का शिकार लोगों में पुलिस सिस्टम का यकीन बरकरार रखकर बचाना और क्राइम के मामलात में तहकीकात के मियार को बढ़ाना, सही से चार्जशीट दाखिल करना, टेक्नोलॉजी का इस्तेमाल और समाज को नुकसान पहुंचाने वाले समाज घातक ताकत और गुंडों को कड़ी सजा देकर समाज से अपराध और नशा मुक्त करते हुए आए दिन हो रहे महिलाओं और बच्चों पर जुल्म को रोकने के अलावा पुलिस का दबदबा समाज में कायम रखने, जिसके लिए पुलिस को आज़ादी दी गई है, कहा सीएम ने। इस मौके पर पुलिस विभाग के अवाम दोस्ती ऐप की लॉन्चिंग तो पुलिस विभाग की ताकत, हथियार और बम डिस्पोजल टीमों का मुआयना करते हुए सेकुलर बनकर संविधान के मुताबिक काम करने की हिदायत दी। सीएम ने पुलिस हाउसिंग फंड, हेल्थ के लिए ज्यादा रकम, ऐसे कई गुड न्यूज का भी ऐलान किया सीएम सिद्धरामಯ್ಯ ने। ಪೊಲೀಸ್ನವರಿಗೂ ಕೂಡ ಕರ್ನಾಟಕ ಪೊಲೀಸ್ ಅಂತಾಗಿ 50 ವರ್ಷಗಳು ತುಂಬೋಯ್ತು. ನಾಮಕರಣ ಆದಮೇಲೆ ಪೊಲೀಸ್ನವರಿಗೂ ಕೂಡ ಕರ್ನಾಟಕ ಪೊಲೀಸ್, ಅದಕ್ಕಿಂತ ಹಿಂದೆ ಮೈಸೂರು ಪೊಲೀಸ್ ಅಂತ ಇತ್ತು. ಅದನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅವ್ರದ್ದು ಒಂದು ಡಿಮ್ಯಾಂಡ್ ಏನಪ್ಪ ಇದೆ ಅಂತಂದ್ರೆ ಸುವರ್ಣ ಮಹೋತ್ಸವ ಭವನ ಕಟ್ಟಬೇಕು ಅಂತ ಇದೆ. ಸುವರ್ಣ ಮಹೋತ್ಸವ ಭವನ, ಆ ಭವನ ಸುವರ್ಣ ಭವನ ಕಟ್ಟಬೇಕು ಅಂತಕ್ಕಂಥದ್ದು, ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತೆ ಕೆಲವು ಘೋಷಣೆಗಳನ್ನು ಕೂಡ ಮಾಡಿದ್ದೀನಿ ನಾನು. ಗೋಲ್ಡನ್ ಜೂಬ್ಲಿ ಸುವರ್ಣ ಭವನ, ಆಮೇಲೆ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ, ಆಮೇಲೆ ವೈದ್ಯಕೀಯ ತಪಾಸಣಾ ಭತ್ಯೆ 1,000 ಕೊಡ್ತಾ ಇದ್ದೀವಿ. ಅದನ್ನ 1,500 ರೂಪಾಯಿಗೆ ಹೆಚ್ಚು ಮಾಡ್ತಾ ಇದ್ದೀವಿ. ವೈದ್ಯಕೀಯ ತಪಾಸಣಾ ಭತ್ಯೆ ಇದೆಯಲ್ಲ, ಅದು 1,000 ಕೊಡ್ತಾ ಇದ್ದಾಗ ಅದನ್ನು 1,500 ರೂಪಾಯಿ ಮಾಡ್ತಾ ಇದ್ದೀವಿ. ನಾನೇ 2013ರಲ್ಲಿ ನಾನೇ ಅದನ್ನು ಮಾಡಿದ್ದದು. ಅದನ್ನು ಈಗ ಅಷ್ಟು ವರ್ಷದಿಂದ ಮಾಡಿರ್ಲಿಲ್ಲ, ಹೆಚ್ಚು ಮಾಡಿರ್ಲಿಲ್ಲ. ಈಗ ಅದನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದೀವಿ. ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್ ಅಂತಾಗಿ 50 ವರ್ಷಗಳು ತುಂಬೋಯ್ತು. ನಾಮಕರಣ ಆದಮೇಲೆ ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್, ಅದಕ್ಕಿಂತ ಹಿಂದೆ ಮೈಸೂರು ಪೊಲೀಸ್ ಅಂತ ಇತ್ತು. ಅದನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅವ್ರದ್ದು ಒಂದು ಡಿಮ್ಯಾಂಡ್ ಏನಪ್ಪ ಇದೆ ಅಂತಂದ್ರೆ ಸುವರ್ಣ ಮಹೋತ್ಸವ ಭವನ ಕಟ್ಟಬೇಕು ಅಂತ ಇದೆ. ಸುವರ್ಣ ಮಹೋತ್ಸವ ಭವನ, ಆ ಭವನ ಸುವರ್ಣ ಭವನ ಕಟ್ಟಬೇಕು ಅಂತಕ್ಕಂಥದ್ದು, ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತೆ ಕೆಲವು ಘೋಷಣೆಗಳನ್ನು ಕೂಡ ಮಾಡಿದ್ದೀನಿ ನಾನು. ಗೋಲ್ಡನ್ ಜೂಬ್ಲಿ ಸುವರ್ಣ ಭವನ, ಆಮೇಲೆ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ, ಆಮೇಲೆ ವೈದ್ಯಕೀಯ ತಪಾಸಣಾ ಭತ್ಯೆ 1,000 ಕೊಡ್ತಾ ಇದ್ದೀವಿ.
ಅದನ್ನ 1,500 ರೂಪಾಯಿಗೆ ಹೆಚ್ಚು ಮಾಡ್ತಾ ಇದ್ದೀವಿ. ವೈದ್ಯಕೀಯ ತಪಾಸಣಾ ಭತ್ಯೆ ಇದೆಯಲ್ಲ, ಅದು 1,000 ಕೊಡ್ತಾ ಇದ್ದ, ಈಗ ಅದನ್ನು 1,500 ರೂಪಾಯಿ ಮಾಡ್ತಾ ಇದ್ದೀವಿ. 2013 ನಲ್ಲಿ ಫಸ್ಟ್ ಟೈಮ್ ತಾವು ಮಾಡಿದ್ದೀರಿ. ನಾನೇ 2013ರಲ್ಲಿ ನಾನೇ ಅದನ್ನು ಮಾಡಿದ್ದದು. ಅದನ್ನ ಈಗ ಅಷ್ಟು ವರ್ಷದಿಂದ ಮಾಡಿರ್ಲಿಲ್ಲ, ಹೆಚ್ಚು ಮಾಡಿರ್ಲಿಲ್ಲ. ಈಗ ಅದನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದೀವಿ.